ಹಲೋ ಗಾಯ್ಸ್, ಇವತ್ತು ತೆರಮಂಡಿ ಎತ್ತುಗಳು ನೋಡೋಕೆ ಬಂದಿದ್ದೇವೆ. ರೈತರೆಲ್ಲ ತೆರಮಂಡಿ ಎತ್ತುಗಳು ತಂಗಿಡ್ಯಾರು. ಎಷ್ಟು ಚಂದ ನೋಡ್ರಿ ತೆರಮಂಡಿ ಎತ್ತುಗಳ. ರೈತರ ತಾವೊಂದು ಹೊತ್ತು ಊಟ ಕಮ್ಮಿ ಮಾಡ್ರು, ಅವಕ್ಕೊಂದು ಹೊತ್ತು ಮೇವ ಊಟ ಎಲ್ಲ ಕಮ್ಮಿ ಮಾಡಂಗಿಲ್ಲ. ಅಷ್ಟು ಚಂದ ಸಾಕ್ತಾರೆ ಅವ್ರು. ಅಷ್ಟು ಚಂದ ಸಾಕ್ತಾರೆ ಅಂದ್ರೆ ಹಗರಿಲ್ಲ. ಅಷ್ಟು ಚಂದ ಅವ್ರು ಸಾಕ್ಯಾರ ಅಂದ್ಮ್ಯಾಗಿನ ಹಗರೇನು ಇದನ್ನ ಬೇಡ್ರಂಗಿಲ್ಲ. ನೋಡೋಕೆ ಅಷ್ಟು ಚಂದ ಅಂದ್ರೆ ತೆರಮಂಡಿ ಜಗುದ್ರ ಫುಲ್ ಫೇಮಸ್ ರೀ. ತೆರಮಂಡಿ ಮೈದಾನದಾಗ ಫುಲ್ ಫೇಮಸ್ ರೀ. ಉತ್ತರ ಕನ್ನಡ ತೆರಮಂಡಿ ಅಂದ್ರೆ ಒಂದು ಹವಾ ಐತಿ. ಈಗ ಎಲ್ಲಿ ಹೋದಲ್ಲೇ ತೆರಬಂಡಿ ರೇಸ್ಗಳು ನಗ್ದೇ ಇರ್ತಾವೆ. ನಾವು ತೆರಬಂಡಿ ನೋಡೋಕೆ ಎತ್ತುಗಳನ್ನು ತೆರಬಂಡಿ ಮೈದಾನಕ್ಕೆ ತಂದಿದ್ದಕ್ಕೋಸ್ಕರ ನೋಡೋಕೆ ಬಂದಿದ್ದೇವೆ. ತೆರಬಂಡಿ ಎತ್ತುಗಳು ನೋಡ್ರಿ ಎಷ್ಟು ಅದ್ರ ಲುಕ್ಗಳು ನೋಡ್ರಿ ಹೆಂಗೆ ಫುಲ್ ತೆರಬಂಡಿ ಮೈದಾನದಾಗ ಫುಲ್ ಫೇಮಸ್. ಒಂದೊಂದು ಎತ್ತುಗಳ ಬಂಗಾರ ಇದ್ದಂಗೆ ಅಷ್ಟು ಚಂದ ಅದಾವೆ. ರೈತರ ಅಂಬಾಸಿಡ್ರ್ ಅಂದ್ರೆ ಹಗರೇ ಇಲ್ರಿ. ರೈತ ಅಂದ್ರೆ ಎತ್ತುಗಳು ಅಂದ್ರೆ ರೈತರ ಹಂಗದಾರ. ರೈತರ ಅಂಬಾಸಿಡ್ರ್ ಅಂದ್ರೆ ಹಗರೇ. ರೈತರೆಲ್ಲರೂ ರೈತ ಕೇವಲ ಮಾಡ್ತಿರ್ಬೇಕು. ಆದ್ರೆ ರೈತರಿಗೆ ಇರೋ ವ್ಯಾಲ್ಯೂ ಯಾವ ನೌಕರಿಗಾರಿಗೂ ಇಲ್ಲ. ರೈತರಂದ್ರೆ ಒಂದು ಬ್ರ್ಯಾಂಡ್ ಐತಿ. ನೀ ಏನಾರ ತಿಂಗಳಿಗೆ 30,000 ಗಳಿಸ್ತಿರ್ಬೇಕು. ಆದ್ರೆ ನಮ್ಮ ರೈತ ನೀನು 30,000 ರೂಪಾಯಿ ರೊಕ್ಕ ನಮ್ಮ ರೈತ ಅದರ ಎತ್ತುಗಳು ಮೇವಿಗೆ ಹಾಕ್ತಾನೆ. ಹಂಗೆ ಸಾಕ್ತಾನೆ ಎತ್ತುಗಳು. ತನ್ನ ಪ್ರಾಣ ಒತ್ತೆಟ್ರೆ ಸಾಕಿರ್ತಾನೆ.